ಕೆಲವೊಮ್ಮೆ ದುಷ್ಟನಿಗೂ ಸಹ ಪಶ್ಚಾತ್ತಾಪ ಕಾಡುತ್ತದೆ. ಆದರೆ ಆ ಪಶ್ಚಾತ್ತಾಪ ಎಷ್ಟು ದಿನ ಉಳಿಯುತ್ತದೆ ಎಂಬುದೇ ಈ ಕಥೆಯ ತಿರು. ಕೃಷ್ಣಲೀಲೆ ಸಂಚಿಕೆ 4, ಕಂಸನ ಹಿಂಸಾಚಾರ. ಅತ್ತ ಮಥುರೆಯಲ್ಲಿ ಜೈಲಿನ ಗೋಡೆಗಳು ಮೌನವಾಗಿದ್ದವು. ಒಂದು ಪುಟ್ಟ ಮಗುವಿನ ಅಳು ಆ ಮೌನವನ್ನು ಒಡೆಯಿತು. ಹೌದು, ಕಂಸನಿಗೆ ಭಯ ಹುಟ್ಟಿಸಿದ ಆ ಕ್ಷಣ. ಅರಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆಯಲ್ಲಿದ್ದ ಕಂಸನು ತಕ್ಷಣ ಎಚ್ಚರಗೊಂಡನು. ದೇವಕಿಯ 8ನೇ ಮಗು, ಅಂದರೆ ಅವನ ಸಾವು ಹುಟ್ಟಿದೆ ಎಂದು ಕಂಸನ ಹೃದಯ ಕಂಪಿಸಿತು. ಜೈಲಿಗೆ ಧಾವಿಸಿಕೊಂಡ ಬಂದ ಕಂಸನ ಮುಂದೆ ದೇವಕಿ ಇದ್ದಳು. ಅವಳ ತೊಡೆಯ ಮೇಲೆ ಒಂದು ಪುಟ್ಟ ಜೀವ, ಹೆಣ್ಣು ಮಗು. ಅವಳ ಕಣ್ಣಲ್ಲಿ ನೀರು, ಹೃದಯದಲ್ಲಿ ಭಯ, ಮಾತಿನಲ್ಲಿ ವಿನಂತಿ. ಅಣ್ಣ, ಇದು ಹೆಣ್ಣು ಮಗು, ನಿನ್ನನ್ನು ಕೊಲ್ಲೋದು ಇವಳಲ್ಲ, ಹಾಗಾಗಿ ಈ ಮಗುವನ್ನು ಬಿಟ್ಟು ಬಿಡು ಎಂದು ಬೇಡಿದಳು. ಅದು ಒಬ್ಬ ತಂಗಿಯ ಮಾತು, ಒಬ್ಬ ತಾಯಿಯ ಬೇಡಿಕೆ, ಒಡೆದ ಹೃದಯದ ಅಳಲು. ಆದರೆ ರಾಕ್ಷಸನ ಕಿವಿಗೆ ತಾಯಿಯ ಧ್ವನಿ ಎಲ್ಲಿ ಕೇಳಿಸುತ್ತದೆ ಹೇಳಿ? ಕಂಸನು ತಂಗಿಯ ಅಳಲನ್ನು ಕೇಳದೆ ತಕ್ಷಣ ಮಗುವನ್ನು ಕಸಿದುಕೊಂಡು ಕಲ್ಲಿನ ಕಡೆಗೆ ಎಸೆಯಲು ಹೊರಟ. ಆ ಕ್ಷಣ ಕಥೆಯ ದಿಕ್ಕೇ ಬದಲಾಗುತ್ತದೆ. ಮಗು ಅವನ ಕೈಯಿಂದ ಜಾರಿದು ಆಕಾಶಕ್ಕೆ ಏರಿ 8 ಕೈಗಳೊಂದಿಗೆ ದಿವ್ಯ ರೂಪದಲ್ಲಿ ಪ್ರತ್ಯಕ್ಷವಾಯಿತು. ಶಂಖ, ಚಕ್ರ, ಗದೆ, ಅಸ್ತ್ರಶಸ್ತ್ರಗಳು, ಆಭರಣಗಳ ಬೆಳಕು. ನೀಚನೆ, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಹುಟ್ಟಿದ್ದಾನೆ, ಆದರೆ ಅವನು ಸುರಕ್ಷಿತವಾಗಿದ್ದಾನೆ ಎಂದು ಆ ದಿವ್ಯ ಶಕ್ತಿ ಗರ್ಜಿಸಿತು. ಅಷ್ಟೇ, ಆ ಶಕ್ತಿ ಮಾಯವಾಗಿತ್ತು. ಕಂಸನಿಗೆ ಭಯ, ಪಶ್ಚಾತ್ತಾಪ, ಗೊಂದಲ. ಅವನು ದೇವಕಿ ವಸುದೇವರನ್ನು ಬಿಡುಗಡೆ ಮಾಡಿದ. ಕಾಲಿಗೆ ಬಿದ್ದು ತನ್ನ ಪಾಪಗಳಿಗೆ ಕ್ಷಮೆ ಕೇಳಿದ. ಅಂದು ಕಂಸ ಜ್ಞಾನ ಮಾತನಾಡಿದ, ತತ್ವ ಹೇಳಿದ, ಪಶ್ಚಾತ್ತಾಪ ತೋರಿಸಿದ. ಒಂದು ಕ್ಷಣಕ್ಕೆ ಅವನು ಬದಲಾದಂತೆ ಕಂಡನು. ಆದರೆ ಕತೆ ಇಲ್ಲಿ ಮುಗಿಯುವುದಿಲ್ಲ. ಮರುದಿನ ರಾಕ್ಷಸರ ಮಂತ್ರಿಗಳ ಜೊತೆ ಕಂಸನ ಸಭೆ ಇತ್ತು. ಅವರೆಲ್ಲ ಹೇಳಿದರು, ಭಯಪಡಬೇಡ ಕಂಸ, ಹುಟ್ಟಿದ ಎಲ್ಲಾ ಗಂಡು ಮಕ್ಕಳನ್ನು ಸಹ ಕೊಲ್ಲೋಣ. ಬ್ರಾಹ್ಮಣರು, ಗೋವುಗಳು, ಯಜ್ಞ ಇವೆಲ್ಲ ವಿಷ್ಣುವಿನ ಶಕ್ತಿ. ಅವರೆಲ್ಲರನ್ನು ನಾಶ ಮಾಡಿದರೆ ದೇವತೆಗಳೇ ದುರ್ಬಲರಾಗುತ್ತಾರೆ ಎಂದು ಸಲಹೆ ಕೊಟ್ಟರು. ಆದರೆ ಇದು ಸಲಹೆ ಅಲ್ಲವೇ, ಒಂದು ಕ್ರೌರ್ಯದ ಯೋಜನೆ. ಕಂಸನ ಹೃದಯದಲ್ಲಿ ಒಂದು ರಾತ್ರಿ ಹುಟ್ಟಿದ ಪಶ್ಚಾತ್ತಾಪ ಮರುದಿನ ಒಂದು ಸಭೆಯಲ್ಲಿ ಸತ್ತು ಹೋಗಿತ್ತು. ಸಜ್ಜನರ ಮೇಲೆ ಹಿಂಸೆ, ಭಕ್ತರ ಮೇಲೆ ದಾಳಿ ಮಾಡಿ ಎಂದು ಕಂಸನು ಆಜ್ಞೆ ಮಾಡಿದ. ಇಲ್ಲಿಂದ ಕಂಸನ ಪತನ ಆರಂಭವಾಗುತ್ತದೆ. ಏಕೆಂದರೆ ಭಕ್ತರನ್ನು ನೋಯಿಸುವುದು ದೇವನನ್ನು ನೋವಿಸುವುದಕ್ಕಿಂತ ದೊಡ್ಡ ಪಾಪ. ಕಂಸ ಕ್ಷಣಿಕವಾಗಿ ಗೆದ್ದಂತೆ ಕಾಣಬಹುದು, ಆದರೆ ಅವನ ಸಾವನ್ನೇ ಆಹ್ವಾನಿಸುತ್ತಾನೆ ಎಂದು ಅವನಿಗೆ ತಿಳಿದಿರಲಿಲ್ಲ. ನೀವು ಗಮನಿಸಿದರೆ ಇದು ಕೇವಲ ಕಂಸನ ಹಿಂಸಾಚಾರದ ಕಥೆಯಲ್ಲ. ಇದು ಅಹಂಕಾರ ಹೇಗೆ ಒಬ್ಬ ಮನುಷ್ಯನನ್ನು ಪೂರ್ಣವಾಗಿ ನಾಶ ಮಾಡುತ್ತದೆ ಎಂಬುದರ ಎಚ್ಚರಿಕೆ. ಮುಂದಿನ ಸಂಚಿಕೆಯಲ್ಲಿ ಈ ಹಿಂಸೆಗೆ ಉತ್ತರವಾಗಿ ಧರ್ಮ ಹೇಗೆ ಉತ್ತರ ಕೊಡುತ್ತದೆ ಎಂಬುದನ್ನು ನೋಡೋಣ. ನಿಮಗೆ ಕತೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ.